ಡಿಪ್ಲೊಮೊ CET ಕಾಲೇಜಸ್ ಆಪ್ಷನ್ ಎಂಟ್ರಿಗಾಗಿ ಮೊದಲು ನಿಮ್ಮ ಮೊಬೈಲ್ನ ಅಥವಾ ಲ್ಯಾಪ್ಟಾಪ್ನ ಕ್ರೋಮ್ ಬ್ರೌಸರ್ಗೆ ಹೋಗಿ KEA ಅಂತ ಸರ್ಚ್ ಮಾಡಿ. ಫಸ್ಟ್ ಬರೋ ವೆಬ್ಸೈಟ್ ಒಳಗೆ ಹೋಗಿ ನಿಮಗೆ ಲ್ಯಾಂಗ್ವೇಜಸ್ ಚೇಂಜ್ ಮಾಡಬೇಕು ಅಂದರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ನೆಕ್ಸ್ಟ್ ಇಲ್ಲಿ ಅಡ್ಮಿಷನ್ಸ್ಗೆ ಹೋಗಿ ಡಿಪ್ಲೊಮೊ CET ಇದರಲ್ಲಿ ಫಸ್ಟ್ ಲಿಂಕ್ ಇದೆ ನೋಡಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗೋಕ್ಕೋಸ್ಕರ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಿಸಿದ ಮೇಲೆ ನಿಮಗೆ ಒಂದು ಸ್ಲಿಪ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ QR ಕೋಡ್ ಇರುತ್ತೆ, ಅದನ್ನಾದರೂ ಸ್ಕ್ಯಾನ್ ಮಾಡಿ ಲಾಗಿನ್ ಆಗ್ಬೋದು. ಇಲ್ಲ ಅಂದರೆ ಅದರಲ್ಲೇ CET ನಂಬರ್ ಅಂತ ಒಂದಿರುತ್ತೆ, ಅದರಿಂದ ಫಿಲ್ ಮಾಡಿ ಲಾಗಿನ್ ಆಗ್ಬೋದು. ನಾನು CET ನಂಬರಿಂದ ಲಾಗಿನ್ ಆಗ್ತೀನಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ CET ನಂಬರ್ನ ತುಂಬಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಂಡ್ OTP ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ವೆರಿಫೈ OTP ಅಂತ ಕೊಡಿ. ನೆಕ್ಸ್ಟ್ ಫೇಸ್ ವೆರಿಫಿಕೇಷನ್ ಬರುತ್ತೆ. ಇಲ್ಲಿ ನಿಮ್ಮ ಇನ್ ಕೇಸ್ ನೀವೇನಾದರೂ ಕಂಪ್ಯೂಟರ್ ಯೂಸ್ ಮಾಡ್ತಿದ್ರೆ ನಿಮಗೆ ವೆಬ್ ಕ್ಯಾಮ್ ಬೇಕಾಗುತ್ತೆ. ಇಲ್ಲ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಂದರೆ ಅದರಲ್ಲಿರೋ ಕ್ಯಾಮ್ರಾ ಯೂಸ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಕ್ಯಾಮ್ರಾ ಅಂತ ಕೊಡಿ, ಇಲ್ಲಿದೆಲ್ಲ ಸ್ಟಾರ್ಟ್ ಕ್ಯಾಮ್ರಾ ಕೊಟ್ಟು ನೆಕ್ಸ್ಟ್ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ ಅದನ್ನು ಕೊಡಿ. ನೆಕ್ಸ್ಟು ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆಯಲ್ಲ ಅದನ್ನು ಕೊಡಿ. ಆ ಥರ ಕೊಟ್ಟಾದ್ಮೇಲೆ ನಿಮ್ಗೆ ಈ ಥರ ಒಂದು ಅಲರ್ಟ್ ಬರುತ್ತೆ. ಈ ಅಲರ್ಟಲ್ಲಿ ಏನಿದೆ ಅಂದರೆ ಯು ಹ್ಯಾವಂಟ್ ಎಂಟರ್ಡ್ ಎನಿ ಆಪ್ಷನ್ಸ್, ಪ್ಲೀಸ್ ಎಂಟರ್ ಯುವರ್ ಆಪ್ಷನ್ಸ್ ಆ್ಯಂಡ್ ಡೌನ್ಲೋಡ್ ದ ಆಪ್ಷನ್ ಎಂಟ್ರಿ ಪ್ರಿಂಟ್ಔಟ್ ಅಂತ ಇದೆ. ನೀವು ಫಸ್ಟ್ ಲಾಗಿನ್ ಆದಾಗ ನಿಮಗೆ ಇದೇ ಥರ ಬೇರೆ ಒಂದು ಅಲರ್ಟ್ ಬಂದಿರುತ್ತೆ. ನೀವು 770 ರೂಪಾಯಿ ಫೀಸ್ ಕಟ್ಟಿ ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ನ ಎನೇಬಲ್ ಮಾಡಲಾಗೋದು ಅಂತ ಇರುತ್ತೆ. ಅದರಲ್ಲಿ ನೀವು ಅದ್ರ ಮೇಲೆ ಓಕೆ ಕೊಟ್ಟು ವೆಬ್ಸೈಟ್ ಒಳಗೆ ಬಂದಾಗ ಈ ಜಾಗದಲ್ಲಿ ಒಂದು ಪೇ ಆನ್ಲೈನ್ ಅಂತ ಒಂದು ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ 750 ರೂಪಾಯಿ ಫೀಸ್ ಕಟ್ಟಬೇಕು. ಅದಾದ ನಂತರ ನಿಮಗೆ ಇಲ್ಲಿ ಈ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅನ್ನೋ ಲಿಂಕ್ ಇದೆಯಲ್ಲ ಇದು ಎನೇಬಲ್ ಆಗುತ್ತೆ, ಅಲ್ಲಿವರೆಗೂ ಎನೇಬಲ್ ಇರೋದಿಲ್ಲ. ನೆಕ್ಸ್ಟ್ ಅದನ್ನು ಕಟ್ಟಾದಮೇಲೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚೆಕ್ ಮಾಡಿ ಐ ಅಗ್ರಿ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಬಂದಾಗ ಡ್ರಾಪ್ ಡೌನಲ್ಲಿ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕೋರ್ಸ್ ಅಂತ ಸೆಲೆಕ್ಟ್ ಮಾಡಿ. ನಾನು ಎಕ್ಸಾಂಪಲ್ಗಂತ CS ಬ್ರಾಂಚ್ನ ತೊಗೊತೀನಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬ್ರಾಂಚು ಯಾವ್ಯಾವ ಕಾಲೇಜ್ಗಳಲ್ಲಿದೆ ಅನ್ನೋದನ್ನು ತೋರಿಸುತ್ತೆ ಈ ವೆಬ್ಸೈಟಲ್ಲಿ. ಗೌರ್ಮೆಂಟ್ ಕಾಲೇಜಸ್ ಮತ್ತು ಏಡೆಡ್ ಕಾಲೇಜಸ್ ಮತ್ತು ಪ್ರೈವೇಟ್ ಕಾಲೇಜಸ್ಗಳನ್ನ ಸಪ್ರೇಟಾಗಿ ತೋರಿಸಿದೆ. ಇಲ್ಲಿರೋ ತೋರಿಸ್ತಿರೋದೆಲ್ಲ ಗೌರ್ಮೆಂಟ್ ಕಾಲೇಜಸ್ಗಳು. ನೆಕ್ಸ್ಟ್ ಇಲ್ಲಿಂದ ಪ್ರೈವೇಟ್ ಏಡೆಡ್ ಕಾಲೇಜ್ಗಳು ಸ್ಟಾರ್ಟ್ ಆಗಿದ್ದಾವೆ, ಇಲ್ಲಿಂದ ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ಗಳು ಸ್ಟಾರ್ಟ್ ಆಗಿದ್ದಾವೆ. ನಾನು ಎಕ್ಸಾಂಪಲ್ಗಂತ ಫಸ್ಟ್ UEC ಕಾಲೇಜಿಂದು ಫಸ್ಟ್ ಇಲ್ಲಿ ಆಪ್ಷನ್ ನಂಬರ್ ಅಂತ ಇದ್ದಿದ್ದಲ್ಲ ಕಾಲಮಲ್ಲಿ ಇಲ್ಲಿ ಪ್ರಿಯಾರಿಟಿಗಳನ್ನ ಕೊಡ್ತಾ ಹೋಗಬೇಕು. ನಾನು UEC ಕಾಲೇಜಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿನಿ, ಸೆಕೆಂಡು SKSJT ಕೊಟ್ಟಿದ್ದೀನಿ, ಥರ್ಡ್ UBDT ದಾವಣಗೆರೆ ಕೊಟ್ಟಿರ್ತೀನಿ. ಇನ್ ಕೇಸ್ ನಮಗೆ ಬೇಕು ಅಂದರೆ ಏಡೆಡ್ ಕಾಲೇಜನ್ನ ನಾವು ಪ್ರಿಯಾರಿಟಿ ಕೊಡ್ಬೋದು. 4ನೇದನ್ನು ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಕೊಟ್ಟಿರ್ತೀನಿ, ಆಮೇಲೆ 5ನೇದನ್ನು RVಗೆ ಹಾಕಿರ್ತೀನಿ. ಇದೆಲ್ಲ ಕೊಟ್ಟಾದಮೇಲೆ ನಿಮ್ಗೆ ಎಷ್ಟು ಕಾಲೇಜ್ ಬೇಕೋ ಅಷ್ಟು ಕೊಡ್ಬೋದು, ನೋ ಲಿಮಿಟ್ಸ್. ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡ್ರಿ. ಇದೆಲ್ಲ ಕೊಟ್ಟಾದಮೇಲೆ ರೈಟ್ ಸೈಡಿಗೆ ಇಲ್ಲಿ ನೀವು ಯಾವ್ಯಾವ ಕಾಲೇಜಸ್ ಆಯ್ಕೆ ಮಾಡಿದ್ದೀರ ಅನ್ನೋದೆಲ್ಲ ಇಲ್ಲಿ ತೋರಿಸುತ್ತೆ, ಲಿಸ್ಟ್ ತೋರಿಸುತ್ತೆ. ಇದನ್ನು ನೀವು ಎಡಿಟ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕೆಳಗಡೆ ಇದನ್ನು ಕೊಟ್ಟಿದ್ದಾರೆ ನೋಡಿ, ಯು ಕ್ಯಾನ್ ರೀಆರ್ಡರ್ ಆರ್ ಡಿಲೀಟ್ ಆಪ್ಷನ್ಸ್ ಟು ಡಿಲೀಟ್ ಎಂಟರ್ 0 ಅಂತ ಕೊಟ್ಟಿದ್ದಾರೆ. ಹಾಗಂದರೆ ಇಲ್ಲಿ ಆಪ್ಷನ್ ನಂಬರ್ ಅನ್ನೋ ಕಾಲಮ್ ಇದಾವಲ್ಲ, ಇಲ್ಲಿ ನಾನು ಪ್ರಿಫರೆನ್ಸಸ್ ಚೇಂಜ್ ಮಾಡಿ ತೋರಿಸ್ತೀನಿ. UEC ಕಾಲೇಜ್ನ ಸೆಕೆಂಡ್ ಕೊಡ್ತೀನಿ ಆ್ಯಂಡ್ SKSJTಗೆ ಫಸ್ಟ್ ಕೊಟ್ಟಿರ್ತೀನಿ. ಈ ಥರ ಕೊಟ್ಟಾದಮೇಲೆ ಅಪ್ಡೇಟ್ ಅಂತ ಕೊಟ್ಟರೆ ಅವೆರಡು ಪ್ರಿಯಾರಿಟಿ ಚೇಂಜ್ ಆಗುತ್ತೆ ನೋಡಿ. ಇವಾಗ SKSJT ಫಸ್ಟ್ ಬಂದಿದೆ, ಆಮೇಲೆ UEC ಸೆಕೆಂಡ್ ಬಂದಿದೆ. ಇನ್ ಕೇಸ್ ನಮಗೆ ಡಿಲೀಟ್ ಮಾಡಬೇಕು ಅಂತ ಆದರೆ ನಾನು RV ಕಾಲೇಜ್ನ ಒಂದು ಡಿಲೀಟ್ ಮಾಡಿ ತೋರಿಸ್ತೀನಿ. 0 ಅಂತ ಕೊಡಬೇಕಷ್ಟೇ, ಕೊಟ್ಟು ಅಪ್ಡೇಟ್ ಅಂತ ಕೊಟ್ಟರೆ RV ಕಾಲೇಜ್ ಡಿಲೀಟ್ ಆಗುತ್ತೆ ಇಲ್ಲಿಂದ. ಓಕೆ, ಇವಾಗ ಈ ಬ್ರ್ಯಾಂಚ್ ಜೊತೆಗೆ ಇನ್ನೂ ಬೇರೆ ಬ್ರ್ಯಾಂಚ್ಗೂ ನೀವು ಅಪ್ಲೈ ಮಾಡಬೇಕು ಅನ್ನೋದಾದರೆ ಇಲ್ಲಿ ಮತ್ತೆ ಲೆಫ್ಟ್ ಸೈಡಲ್ಲಿ ಕೋರ್ಸಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಎಕ್ಸಾಂಪಲ್ಗೆ CS ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಈ ಬ್ರಾಂಚ್ ಯಾವ ಕಾಲೇಜಲ್ಲಿ ಇದೆ ಅಂತ ತೋರಿಸುತ್ತೆ, ಇದು ಬರೀ ಪ್ರೈವೇಟ್ ಕಾಲೇಜಸ್ ತೋರಿಸ್ತಾ ಇದ್ದಾವೆ. ನಾನು ಎಕ್ಸಾಂಪಲ್ಗಂತ RV ಕಾಲೇಜಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ನೀವು ಲೇಟೆಸ್ಟಾಗಿ ಯಾವ ಪ್ರಿಫರೆನ್ಸಸ್ ಕೊಡ್ತೀರಲ್ಲ ಅದೆಲ್ಲ ರೈಟ್ ಸೈಡಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆನಾ. ಸೆಕೆಂಡ್ ಪ್ರಿಫರೆನ್ಸಸ್ ನಾನು ದಯಾನಂದ ಸಾಗರ್ ಕಾಲೇಜಿಗೆ ಸೆಕೆಂಡ್ ಬೇಡ ಥರ್ಡ್ ಕೊಟ್ಟಿರ್ತೀನಿ. ಸೆಕೆಂಡ್ ಇಲ್ಲಿ UEC ಇದೆ, ಅಲ್ಲಿ ಥರ್ಡ್ ಕೊಡ್ತೀನಿ ನಾನು ದಯಾನಂದ ಸಾಗರ್ ಕಾಲೇಜ್ಗೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಇಲ್ಲಿ ನೋಡ್ಬೋದು ನೀವು, ನಾನು ಸೈಬರ್ ಸೆಕ್ಯೂರಿಟಿ ಬ್ರಾಂಚಿಗೆ RV ಕಾಲೇಜಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೆ, ಅಲ್ಲಿಗೆ ಬಂದಿದೆ. ನೆಕ್ಸ್ಟ್ SKSJTಗೆ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಇದೆ. 3ನೇ ಪ್ರಿಫರೆನ್ಸಸ್ ನಾನು ದಯಾನಂದ ಸಾಗರ್ ಕೊಟ್ಟಿದ್ದೆ ಸೈಬರ್ ಸೆಕ್ಯೂರಿಟಿಲಿ. ಸೊ ನಾನು ಹಾಕಿದ್ದು ಅಪ್ಡೇಟ್ ಆಗಿದೆ, ಲೇಟೆಸ್ಟಾಗಿ ಹಾಕಿದ್ದು ಅಪ್ಡೇಟ್ ಆಗಿದೆ ರೈಟ್ ಸೈಡಲ್ಲಿ. ಇನ್ನು ಮಿಕ್ಕಿದೆಲ್ಲ ಹಾಗೇ ಇದ್ದಾವೆ.
ಈ ಥರ ನೀವು ಇನ್ನೂ ಬೇರೆ ಬೇರೆ ಬ್ರಾಂಚಸ್ಸು ಅಥವಾ ಬೇರೆ ಬೇರೆ ಕಾಲೇಜಸ್ಗಳನ್ನ ನೀವು ಆಯ್ಕೆ ಮಾಡ್ಕೋಬೋದು. ಅದಕ್ಕೆ ಪ್ರಿಯಾರಿಟಿ ಕೂಡ ಕೊಟ್ಕೋಬೋದು. ಈ ಕಡೆ ರೈಟ್ ಸೈಡಲ್ಲಿ ಈ ಕಾಲಮಲ್ಲಿ ನೀವು ಪ್ರಿಯಾರಿಟಿಗಳನ್ನ ಚೇಂಜಸ್ ಮಾಡ್ಕೊತ ಹೋಗ್ಬೋದು. ಅಥವಾ ನೀವು ಯಾವ್ದಾದ್ರು ಕಾಲೇಜ್ ಬೇಡ ಅನ್ನೋದಾದರೆ ಅವ್ನು ಡಿಲೀಟ್ ಕೂಡ ಮಾಡ್ಬೋದು. ಲಾಸ್ಟಿಗೆ ಅಪ್ಡೇಟ್ ಅಂತ ಕೊಡಿ. ಅಪ್ಡೇಟ್ ಕೊಟ್ಟಾದಮೇಲೆಲ್ಲ ಇಲ್ಲಿ ಲಾಸ್ಟಿಗೆ ಒಂದು ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅನ್ನೋದನ್ನು ನೀವೆಲ್ಲ ಕಾಲೇಜ್ನ ಕೊಟ್ಟಾದಮೇಲೆ ಈ ಡೌನ್ಲೋಡ್ ಮಾಡ್ಕೋಬೇಕು ಇದು ರಿಪೋರ್ಟ್ನ. ನೀವು ಈ ಮಾಕ್ ಅಲಾಟ್ಮೆಂಟ್ ಆದಮೇಲೆ 8ನೇ ತಾರೀಕು ತನಕ ನಿಮಗೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇದೆ. 8ನೇ ತಾರೀಕುವರೆಗೂ ನೀವು ಆರಾಮಾಗಿ ಎಡಿಟ್ ಮಾಡ್ಕೋಬೋದು ನಿಮ್ಮ ಕಾಲೇಜ್ ಲಿಸ್ಟ್ಗಳನ್ನ. ಅದಾದ ನಂತರ 9ನೇ ತಾರೀಕಿಗೆ ಇದ್ರ ರಿಸಲ್ಟ್ ಬರುತ್ತೆ, ಫಸ್ಟ್ ರೌಂಡಿನ ರಿಸಲ್ಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ನೀವು ಎಡಿಟ್ ಮಾಡ್ಕೋಬೋದು ನಿಮ್ಮ ಕಾಲೇಜ್ ಲಿಸ್ಟ್ಗಳನ್ನ. ಇವಾಗ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ, ಅದನ್ನು ಓದ್ತೀನಿ. ಡೌನ್ಲೋಡ್ ಆಗುತ್ತೆ ನನ್ನ ಮೊಬೈಲಲ್ಲಿ. ನೆಕ್ಸ್ಟ್ ನಾನು ಯಾವಾಗ ಕಾಲೇಜ್ ಕೊಟ್ಟಿರ್ತೀನೋ ಅವೆಲ್ಲ ಇಲ್ಲಿ ತೋರಿಸುತ್ತೆ. ಇದಿಷ್ಟು ಆಪ್ಷನ್ ಎಂಟ್ರಿ ಮಾಡೋದರ ಪ್ರೊಸೀಜರ್ ಆಗಿರುತ್ತೆ.